ನಮಸ್ಕಾರ ಉಡುಪಿ. ಇವತ್ತು ನಾವು ಶ್ರೀ ಕೃಷ್ಣ ಮಠ ಉಡುಪಿ ಹಾಗೂ ಪರ್ಯಾಯ ಪುತ್ತಿಗೆ ಶ್ರೀ ಮಠದ ಕಿರಿಯ ಸ್ವಾಮಿಗಳು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಅವರ ಮನದಾರದ ಮಾತನ್ನು ನಾವು ಹಂಚಿಕೊಳ್ಳೋಣ. ಸ್ವಾಮಿಗಳೇ, ನೀವು ತಮ್ಮ ಪ್ರಥಮ ಪರ್ಯಾಯವನ್ನು ಈ ಸಲ ಮಾಡಿದ್ದೀರಿ. ಇದರ ಬಗ್ಗೆ ನಿಮ್ಮ ಅನುಭವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ವಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಪ್ರಥಮ ಪರ್ಯಾಯ ಅಂತ ಹೇಳಿ ಹಿಂದೆ 2024ರಲ್ಲಿ ನಮಗೆ ಮೊದಲನೇ ಪರ್ಯಾಯದ ಅನುಭವ. ಅದು ಶುರುವಾದದ್ದು ಇನ್ನೇನು 4-5 ದಿನದಲ್ಲಿ ಮುಗಿತಾ ಉಂಟು. ಶುರುವಾದದ್ದು ಗೊತ್ತುಂಟು, ಅದು ಮುಗಿತಾ ಉಂಟಲ್ಲ ಅಂತೇಳಿ ಇಷ್ಟು ಬೇಗ 2 ವರ್ಷ ಆಯಿತು ಅಂಥೇಳಿ ಕೃಷ್ಣ ಮಠದ ವ್ಯವಸ್ಥೆಯಲ್ಲಿ ನಾವು ಬೇರೆ ಕಡೆ ಪುತ್ತಿಗೆಯಲ್ಲಿ ಕೂಡ 4-5 ವರ್ಷ ಇದ್ದೆ ನಾನು. ಆದರೆ ಅಲ್ಲಿ 4-5 ವರ್ಷ ಹೋದದ್ದು ಗೊತ್ತಾಗ್ತು. ಅದೇ ಕೃಷ್ಣ ಮಠದ ವ್ಯವಸ್ಥೆಯಲ್ಲಿ 2 ವರ್ಷ ಆದದ್ದೇ ಗೊತ್ತಾಗಲಿಲ್ಲ. ಶುರುವಾದದ್ದು ಮೊನ್ನೆ ಅಂಥೇಳಿ ಆ ಭಾವನೆ, ಈಗ ಅದು ಮುಗ್ದು ಆಯಿತು. ಕೃಷ್ಣನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ, ಗುರುಗಳು ಮಾಡಿದ ಅನುಗ್ರಹ ಒಂದು. ಕೃಷ್ಣನ ಪೂಜೆಗೆ ಅಂತ ಹೇಳಿ ನಾನು ಹಿಂದೆ ನಮ್ಮ ಸನ್ಯಾಸ ದೀಕ್ಷೆ ಅಂತ ತಗೊಳ್ಳುವಾಗ ಕೃಷ್ಣನ ಪೂಜೆ ಮಾಡಬೇಕು ಅಂತ ಹೇಳುವಂಥ ಒಂದು ಭಾವನೆ ಇತ್ತು. ಅವಕಾಶ ಗುರುಗಳು ಮಾಡಿಕೊಟ್ಟರು, ತಗೊಂಡಾಯಿತು. ಕೃಷ್ಣನ ಪರ್ಯಾಯ ಬಂದಾಗ ಎಲ್ಲವೂ ಹೊಸತ್ತು ಅನುಭವ. ಮೊದಲ ಪರ್ಯಾಯ ಆದದ್ರಿಂದ ಅದರ ಅನುಭವ ಇಲ್ಲ. ಗುರುಗಳಿಗೆ 3 ಪರ್ಯಾಯ ಮಾಡಿದಂತಹ ಅನುಭವ ಅನುಗ್ರಹ ಉಂಟು. ಅವರ ಮಾರ್ಗದರ್ಶನದಲ್ಲಿ 2 ಪರ್ಯಾಯಗಳು ನಮ್ಮ 2 ವರ್ಷದ ಈ ಒಂದು ಪರ್ಯಾಯ ಅತ್ಯಂತ ವಿಜೃಂಭಣೆಯಿಂದ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಹೋದ ಆ ಏನು ಟೈಮ್ ಉಂಟು ಅದು ಗೊತ್ತೇ ಆಗಲಿಲ್ಲ. ಆದ್ದರಿಂದ ವಿಜೃಂಭಣೆಯಿಂದ ಆಗಿದೆ ಅಂತ ಹೇಳಲಿಕ್ಕೆ, ಬೆಳಗ್ಗಿನಿಂದ ರಾತ್ರಿ ತನಕದ ಒಂದು ಪೂಜಾ ಪದ್ಧತಿಗಳಾಗಿರ್ಬೋದು, ಜನಗಳ ಭೇಟಿ, ಅದರಿಂದ ಮೊದಲಿಗೆ ಈಗ ಕೊನೆಯ ಒಂದು ತಿಂಗಳು ನಮಗೆ ಪಾಠದಿಂದ ಸ್ವಲ್ಪ ಇಲ್ಲದಿದ್ದರೆ ಅದರೊಟ್ಟಿಗೆ ಪಾಠವೂ ಆಗ್ತಾಯಿತ್ತು. ಆದ್ದರಿಂದ ಪುರುಸೋತು ಅಂತ ಹೇಳಿ ಸ್ವಲ್ಪವೂ ಕೂಡ ಇದ್ದಿರಲಿಲ್ಲ. ಪರ್ಯಾಯ ಗುರುಗಳ ಅನುಗ್ರಹದಿಂದ ವಿಶ್ವಗೀತಾ ಪರ್ಯಾಯ ಅಂತೇಳಿ ಕೋಟಿ ಗೀತಾ ಲೇಖನ ಯಜ್ಞದ ಹಿನ್ನೆಲೆಯಲ್ಲಿ ಅನೇಕ ಜನರಿಗೆ ಗೀತೆಯನ್ನು ಬರೆಸಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವಂತಹ ಒಂದು ಯೋಜನೆ ಇತ್ತು. ಅದರ ಅಡಿಯಲ್ಲಿ 2 ವರ್ಷವೂ ಕೂಡ ಈ ಕೊನೆಯ ಒಂದು ತಿಂಗಳು ಬೇಕಾದಷ್ಟು ಜನ ತಾವು ಮಾಡಿದಂತಹ ಒಂದು ಆ ವ್ರತವನ್ನು, ಆ ಲೇಖನವನ್ನು ಸಮರ್ಪಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಕೃಷ್ಣನ ಪರ್ಯಾಯ ಅಂತ ಹೇಳಿದರೆ ಅದು ಸಂಪ್ರದಾಯ ಹೇಳಿದರೆ ಅದು ನಮ್ಮ ಪಟ್ಟದೇವರ ಪರ್ಯಾಯ ಅಂತ, ವಿಠ್ಠಲ ದೇವರ ಪರ್ಯಾಯ. ಅದನ್ನು ವಿಠ್ಠಲ ದೇವರ ಪರ್ಯಾಯವನ್ನು ವಿಠ್ಠಲ ದೇವರು ನಡೆಸಿದರು. ಇಲ್ಲಿ ಬಂದ ಮೇಲೆ ಎಲ್ಲವೂ ಕೂಡ ಪ್ರಾಣದೇವರಿಂದ ಪ್ರೇರೇಪಿತವಾದದ್ದು. ಅದು ಪ್ರಾಣದೇವರು ಈ ಪರ್ಯಾಯವನ್ನು ನಡೆಸಿದ್ರು ಅಂಥೇಳಿ ನಮ್ಮ ಭಾವನೆ. ನಾವು ಇದ್ದೆವು, ಅದು ನಡೀತು. ಖಂಡಿತವಾಗಿ ಗುರುಗಳೇ, ನೀವು ಅದಲ್ಲದೆ ಕೃಷ್ಣನ ಒಂದು ಅಲಂಕಾರವನ್ನು ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಅಲಂಕಾರವನ್ನು ಮಾಡಿ ಜನರ ಕಣ್ಣನ್ನು ತುಂಬ ಸಂತೋಷಗೊಳಿಸಿದ್ದೀರಿ. ಇದು ನಿಮಗೆ ಹೇಗೆ, ಅಂದರೆ ನಿಮ್ಮ ಮೊದಲನೇ ಪರ್ಯಾಯ ನೀವು ಇಷ್ಟು ಕೃಷ್ಣನನ್ನು ಚೆಂದ ಕಾಣಿಸಲು ಹೇಗೆ ನಿಮಗೆ ಒಂದು ಅನುಭವ? ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿ, ಆದ್ದರಿಂದ ಕೃಷ್ಣನ ಅಲಂಕಾರವನ್ನು ಮಾಡಬೇಕು, ನಾನು ಚಂದ ಮಾಡಬೇಕಂದರೆ ಮನಸ್ಸಿನಿಂದ ಕೃಷ್ಣನ ಅಲಂಕಾರ ಚೆಂದ ಆಗಬೇಕು ಅಂತ ಹೇಳಿ ಉಂಟು. ಆದರೆ 2 ವರ್ಷದಲ್ಲಿ ಇಷ್ಟೆಲ್ಲ ಅಲಂಕಾರ ಜನರಿಂದ ಬಂದದ್ದು, ಇದು ತುಂಬ ಚೆಂದ ಆಗ್ತಾ ಉಂಟು ಅಂಥೇಳಿ. ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ಇದು ಚೆಂದ ಆಗಲೇಬೇಕು ಅಂಥೇಳಿ ಮಾಡಿದ್ದಲ್ಲ, ಅದು ದೇವರು ನಡೆಸಿದ್ದು. ಯಾಕೆ ಅಂತ ಹೇಳಿದರೆ, ನಾವು ಇಂಥದ್ದೇ ಅಲಂಕಾರ ಆಗಬೇಕು ಅಂತ ಹೇಳಿ ಹೋಗಿ ಅಲಂಕಾರ ಮಾಡೋದಲ್ಲ. ಆ ದಿನ ಬೆಳಗ್ಗೆ ಪೂಜಾ ಸಮಯದಲ್ಲಿ ಏನು ಆಗ್ತದೋ ಅದು ಇಂಥ ಒಂದು ಅಲಂಕಾರ ಮಾಡಬೇಕು ಅಂದರೆ ಅದು ಆಕಸ್ಮಿಕವಾಗಿ ಆಗುವಂಥದ್ದು. ನಮ್ಮ ಅನುಭವ ಅಂದರೆ ನಾವು ಇಂಥದ್ದೇ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಹೋಗುವಂಥದ್ದಲ್ಲ. ಇಲ್ಲ, ಅದು ಏನು ವಿಶೇಷ ಸಂದರ್ಭದಲ್ಲಿ ಕೂರ್ಮ ಜಯಂತಿ ಬಂತು, ಆಗ ಕೂರ್ಮ ಅಲಂಕಾರ ಮಾಡಬೇಕು ಅಂತ ಹೇಳಿ ಆ ಒಂದು ಭಾವನೆಯಿಂದ ಹೋಗ್ತೇವೆ ಹೊರತು ಇಂಥದ್ದೇ ಮಾಡಬೇಕು, ಇವತ್ತು ಇಷ್ಟು ಚಂದ ಆಗಬೇಕು ಅಂತ ಹೇಳುವಂತಹ ಇದರಿಂದ ಹೋಗೋದಲ್ಲ. ಕೃಷ್ಣನ ಅನುಗ್ರಹ ಅಂತ ಹೇಳ್ತೇನೆ ನಾನು. ನನಗೆ ಅನೇಕ ಜನರು ಕೇಳಿದ್ದಾರೆ, ಅದು ಇಷ್ಟು ಚಂದ ಹೇಗೆ ಬಂತು, ಅದು ಯಾಕೆ ಅಂದರೆ ಹೇಗೆ ಮಾಡ್ತೀರಿ ಅಂಥೇಳಿ. ಪರಿಪೂರ್ಣವಾಗಿ ಕೃಷ್ಣ ಅನುಗ್ರಹ. ಯಾಕೆಂದರೆ ನಾವು ಪ್ರಯತ್ನಪೂರ್ವಕವಾಗಿಯೂ ಕೂಡ ನಾವು ಮಾಡ್ತೇನೆ ಹೇಳಿದರೂ ಕೂಡ ಅದು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಅನಿಸೋದಿಲ್ಲ. ಮತ್ತೊಂದು ನನ್ನ ಭಾವನೆ ಏನು ಅಂತ ಹೇಳಿದರೆ, ನಮ್ಮ ಉಡುಪಿಯ ಕೃಷ್ಣ ಬಾಲಕೃಷ್ಣ
ಮಕ್ಕಳೆಲ್ಲರಿಗೂ ಚಂದ. ಆದ್ದರಿಂದ ನಾವು ಅವನಿಗೆ ಎಂತ ಮಾಡಿದರೂ ಕೂಡ ಚಂದ ಕಾಣ್ತದೆ. ಆ ರೀತಿಯಾಗಿ ಇಲ್ಲಿ ನಮ್ಮ ಉಡುಪಿಯ ಕೃಷ್ಣ ಬಾಲಕೃಷ್ಣ ಆದದ್ರಿಂದ ಅವನು ಅತ್ಯಂತ ಸುಂದರ. ಅದರ ಮೇಲೆ ನಾವು ಒಂದಷ್ಟು ಏನು ಬಟ್ಟೆಗಳು ಅದು ಇದು ಹಾಕಿದ ಕೂಡಲೇ ಅವನು ಚಂದ ಕಾಣ್ತಾನೆ ಅಂಥೇಳಿ. ಮತ್ತು ನನ್ನ ಭಾವನೆ ಏನು ಅಂತ ಹೇಳಿದರೆ, ಹಿಂದೆ ಅಲಂಕಾರದ ವಸ್ತುಗಳನ್ನು ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಆದ್ದರಿಂದ ಅದರ ಉಪಯೋಗ ನಾನು ಹೊಸತನ್ನೇನು ಗುರುಗಳು ಮುತ್ತಿನ ಕವಚ ಮತ್ತು ವಿಶ್ವರೂಪ ದರ್ಶನದ ಒಂದು ಪರಿಕಲ್ಪನೆಯಲ್ಲಿ ಪ್ರಭಾವಳಿಯನ್ನು ಸಮರ್ಪಣೆ ಮಾಡಿದ್ದರು. ಅದು ಹೊರತುಪಡಿಸಿ ನಾವು ಉಪಯೋಗಿಸಿದ್ದು ಯಾವುದಿತ್ತು ಅದು, ಮತ್ತು ಭಕ್ತರು ಕೊಟ್ಟಂಥ ಕೆಲವು ಆಭರಣಗಳು. ಆದ್ದರಿಂದ ಅದರಲ್ಲಿ ಕೃಷ್ಣ ಚಂದ ಕಂಡು ಅದು ನಮ್ಮ ಭಾಗ್ಯ ಅಷ್ಟೇ. ಇಲ್ಲ, ಮೊದಲು ಶಿರೂರು ಸ್ವಾಮಿಗಳು, ಲಕ್ಷ್ಮೀನರ ತೀರ್ಥ ಸ್ವಾಮಿಗಳು ಅಲಂಕಾರಕ್ಕೆ ತುಂಬ ಹೆಸರುವಾಸಿಯಾಗಿದ್ದರು. ಈಗ ನಿಮ್ಮ ಹೆಸರು ಕೂಡ ಉಡುಪಿಯಲ್ಲಿ ಕೇಳಿ ಬರ್ತಾ ಇದೆ ಸ್ವಾಮಿಗಳೇ. ಅದಕ್ಕಾಗಿ ನಾವು ಎಲ್ಲ ಕೃಷ್ಣನು ಮಾಡಿದ ಅನುಗ್ರಹ ಅಂತೇಳಿ ಭಾವಿಸ್ತೇನೆ. ಅಂದರೆ ಅವರು ಮಾಡುವಾಗ ಅವರು ಹೊಸತನ್ನು ಪ್ರಾಯಶಃ ಕ್ರಿಯೇಷನ್ ಅವರಂದರೆ ಈ ರೀತಿ ಅದೆಲ್ಲ ಯಾವುದು ಪಾರ್ಥಸಾರಥಿ ಅಲ್ಲ, ಅದು ಅವರು ಮಾಡಿದಂತಹ ಒಂದು ನಿರ್ಮಾಣ. ಅದನ್ನು ಇವತ್ತಿಗೂ ಕೂಡ ಅದನ್ನು ಉಪಯೋಗಿಸಿದ್ದೇನೆ ತುಂಬ ಬಾರಿ. ಅದನ್ನು ಇವತ್ತು ನನಗೆ ಎಣಿಸ್ತದೆ ಅಂಥದ್ದೊಂದು ಆ ರೀತಿಯಾದಂಥ ಒಂದು ಪರಿಕಲ್ಪನೆ ಯಾವ ರೀತಿಯಾಗಿ ಬಂದು ಅಲ್ಲಿ ಸಣ್ಣ ಜಾಗ ಇರುವಂಥದ್ದು ಅಷ್ಟು ದೊಡ್ಡ ರಥ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಪ್ರಾಯಶಃ ನಾನು ಅದನ್ನು ಚಿಂತನೆ ಮಾಡಿ ಅದನ್ನು ನಾನು ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿ ಆಗ್ತಾ ಇರಲಿಲ್ಲ. ಆದ್ದರಿಂದ ಅದಕ್ಕೆ ಹೇಳಿದೆ, ಇದ್ದ ವಸ್ತುಗಳನ್ನು ನಾನು ಉಪಯೋಗಿಸಿದೆ. ಪ್ರಾಯಶಃ ಎಲ್ಲ ವಸ್ತುಗಳನ್ನು ಉಪಯೋಗಿಸಿದ್ದೇನೆ ನಾನು. ಕೃಷ್ಣನ ಅಲಂಕಾರಕ್ಕೆ ಬಂದಂತಹ ಇದ್ದಂತಹ ಎಲ್ಲ ವಸ್ತುಗಳನ್ನು ಉಪಯೋಗಿಸಿದೆ. ಆಭರಣಗಳನ್ನು ಹೊರತುಪಡಿಸಿ, ಆಭರಣಗಳು ತುಂಬ ಇದೆ, ಆದರೆ ಅದನ್ನು ಹೊರತುಪಡಿಸಿ ಅಲಂಕಾರ ವಸ್ತುಗಳೇನುಂಟು ಅದನ್ನು ಪ್ರಾಯಶಃ ನಾನು ಅದರ ಪರಿಪೂರ್ಣ ಉಪಯೋಗವನ್ನು ನನ್ನ 2 ವರ್ಷದಲ್ಲಿ ಮಾಡಿಬಿಟ್ಟಿದ್ದೇನೆ. ಮತ್ತೊಂದು ಏನು ಭಾಗ್ಯ ಅಂತೇಳಿದರೆ, ಎಲ್ಲ ಹೆಚ್ಚಿನ ಅಲಂಕಾರ ಪೂಜೆಗಳು ನನಗೆ ಬಂದದ್ದರಿಂದ. ಬೇರೆ ಪರ್ಯಾಯದಲ್ಲಿ ಆಗುವಾಗ ಗುರುಗಳು ಅನೇಕ ಗುರುಗಳು ಇರೋದರಿಂದ ಅದು ಬೇರೆ ಬೇರೆ ಗುರುಗಳು ಅದನ್ನು ಅಲಂಕಾರ ಪೂಜೆಯಲ್ಲಿ ಮಾಡ್ತಾರೆ. ಅದು ನಮ್ಮ ಪರ್ಯಾಯದಲ್ಲಿ ಏನಾಯಿತು ಅಂತ ಹೇಳಿದರೆ, ನಮಗೆ ಅಲಂಕಾರ ಪೂಜೆ ಮೊದಲಿಗೆ ಅಲಂಕಾರ ಚಂದ ಮಾಡ್ತಾರೆ ಅಂತೇಳಿ ಹೇಳಿದರು. ಅದಾದ ಮೇಲೆ ನೀವೇ ಅಲಂಕಾರ ಪೂಜೆ ನೀವೇ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟುಬಿಟ್ರು. ಆದ್ದರಿಂದ ಅಲಂಕಾರ ಪೂಜೆ ನನಗೆ ಬಂದ ಕಾರಣ ನನಗೆ ಬೇರೆ ಬೇರೆ ರೀತಿಯಾಗಿ ಅದನ್ನು ಏನು ಕೃಷ್ಣನನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾವೇ ಯೋಚನೆ ಮಾಡಿದ್ದರಿಂದ ಅವಕಾಶಗಳು ತುಂಬ. ಆದ್ದರಿಂದ ಏನು ಅದು ಹೇಗೆ ಅಂತ ಹೇಳಿದರೆ, ಒಂದು 100 ಅಲಂಕಾರ ಮಾಡುವಾಗ 10 ಒಳ್ಳೆಯ ಅಲಂಕಾರಗಳು ಬಂದು ಬಿಟ್ಟ ಕೂಡಲೇ ಅದು ಅಲಂಕಾರ ಭಾರಿ ಚಂದ ಮಾಡ್ತಾರೆ ಅಂತೇಳಿ ಹೆಸರು. ಅದು ನಾನು ಎಣಿಸೋದು ಹಾಗೆ. ಆದ್ದರಿಂದ ಅದೇನು ಅಂತ ಹೇಳಿದರೆ, ಕ್ರಿಕೆಟಲ್ಲಿ ಆಗುವಾಗ ಒಂದು ಇಷ್ಟು ಸ್ಕೋರ್ ಮಾಡಿದರೆ ಒಂದೊಂದು 4-5 ಸಿಕ್ಸ್ ಹೊಡೆದ ಅಥವಾ ಒಂದು 10 ಸಿಕ್ಸ್ ಹೊಡೆದ ಅಂತ ಹೇಳಿದ ಕೂಡಲೇ ಭಾರಿ ಚಂದ ಬ್ಯಾಟ್ ಮಾಡಿದ ಅಂತ ಹೇಳಿದ ಹಾಗೆ ಅಲಂಕಾರಗಳು ಅನೇಕ ಮಾಡಿದ್ದರಿಂದ ನಾನೊಂದಷ್ಟು ಚಂದ ಅಲಂಕಾರ ಮಾಡಿದ್ದೇನೆ ಅಂಥೇಳಿ ಜನರಿಗೆ ಅದು ಎಣಿಸಿದ್ದರಿಂದ ನಾನು ಅಲಂಕಾರ ಚಂದ ಮಾಡ್ತೇನೆ ಅಂತೇಳಿ ಹೇಳ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲ, ನೀವು ಇದು ತುಂಬ ಕಮ್ಮಿ ಒಂದು ಕ್ರೆಡಿಟ್ ಅನ್ನು ತಗೋತಾ ಇದ್ದೀರಿ. ಅಲ್ಲ, ನಾನು ನಿಜವಾಗಿ ಹೇಳೋಕೆ ರೇಟ್ ಕಮ್ಮಿ ತಗೊಳ್ಬೇಕು. ಯಾಕೆ ನಾನು ಪ್ರಯತ್ನಪೂರ್ವಕವಾಗಿ ನಾನು ಮಾಡಿದ್ದರೆ ನಾನು ಅದನ್ನು ಒಪ್ತಾ ಇದ್ದೆ. ಅದಕ್ಕೆ ಪ್ರಯತ್ನವನ್ನು ನಾನು ಅಂದರೆ ಇದಕ್ಕೋಸ್ಕರ ಪ್ರಯತ್ನವನ್ನು ಮಾಡಲಿಲ್ಲ, ಕೃಷ್ಣ ಮಾಡಿಸಿದ, ಪ್ರಾಣದೇವರು ಮಾಡಿಸಿದ್ರು ಅಂಥೇಳಿ ನಾನು ಅಂಥೇಳಿ ಅಲ್ಲ, ಎಲ್ಲರೂ ಅದನ್ನು ನಂಬುತ್ತಾರೆ. ಆದರೆ ವಿಶೇಷವಾಗಿ ನನ್ನ ವಿಷಯಕ್ಕಾಗುವಾಗ ನನ್ನ ಮೊದಲ ಪರ್ಯಾಯದಲ್ಲಿ ಇದು ಆದದ್ದರಿಂದ ಅದು ದೇವರ ಅನುಗ್ರಹ ಅಂತೇಳಿ ನಾವು ಅದನ್ನು ಒಪ್ಪಲೇಬೇಕಾದಂಥ ವಿಚಾರ. ಖಂಡಿತವಾಗಿಯೂ ಸ್ವಾಮಿಗಳೇ. ಇದರೊಂದಿಗೆ ನಾವು ನಮ್ಮ ಉಡುಪಿಯ ಜನತೆಗೆ ಹಾಗೂ ನಮ್ಮ ವಿಶ್ವದ ಜನತೆಗೆ ನೀವು ಪರ್ಯಾಯ ಮುಗಿಯುವ ಸಂದರ್ಭದಲ್ಲಿ ಏನೊಂದು ಆಶೀರ್ವಚನ ನೀಡಲಿಕ್ಕೆ ಒಂದು ಇಷ್ಟಪಡ್ತೀರಾ? ಪ್ರಸಕ್ತ ಕಾಲಘಟ್ಟದಲ್ಲಿ ಅಧ್ಯಾತ್ಮದಿಂದ ಎಲ್ಲರೂ ದೂರ ಇದ್ದಾರೆ. ನಮ್ಮ ಕೃಷ್ಣ ಅಂತ ಹೇಳುವಂತಹ ಒಂದು ದೇವರೇನಿದ್ದಾರೆ, ಕರ್ಷತಿ ಎಲ್ಲರನ್ನು ಅವನು ಸೆಳಿತಾನಾದ್ದರಿಂದ. ಮತ್ತು ಆಚಾರ್ಯರು ಕೂಡ, ಮಧ್ವಾಚಾರ್ಯರು ಕೂಡ ಹೇಳುವಾಗ ಕಲಿಯುಗದಲ್ಲಿ ಕೃಷ್ಣನೋಪಾಸನೆಯನ್ನು ಮಾಡಿ ಅಂತ ಹೇಳ್ತಾರೆ. ಶಾಸ್ತ್ರ ಪ್ರಸಿದ್ಧವಾದ ಮಾತುಂಟು, ಕೆಲವು ಇದು ಕೃಷ್ಣ ಮತ್ತು ದುರ್ಗೆಯ ಉಪಾಸನೆ ಅತ್ಯಂತ ಮುಖ್ಯ ಅಂಥೇಳಿ. ಆದರೆ ಪ್ರಾಯಶಃ ಕೃಷ್ಣನ ಉಪಾಸನೆ ಅತ್ಯಂತ ಸೂಕ್ತ. ಅನೇಕ ಲೀಲೆಗಳನ್ನು ಭಗವಂತ ತೋರಿಸಿದ್ದಾನೆ. ಯಾವ ರೀತಿ ಕೃಷ್ಣನನ್ನು ನಾವು ಒಲಿಸಿಕೊಳ್ಳುವ ಹೇಳಿದರೆ, ಎಲ್ಲರೂ ಗೀತೆಯನ್ನು ಬರೆದು ಅದರ ಉದ್ದೇಶವೇ ಜನರಿಗೆ ಕೃಷ್ಣನ ಅನುಗ್ರಹ ಆಗಬೇಕು ಹೇಳುವಂತಹ ವಿಚಾರ. ಕೃಷ್ಣನಿಗೂ ಕೂಡ ಕೃಷ್ಣನೇ ಹೇಳಿದಂತೆ ಗೀತೆ ಹೇಳುವಂಥದ್ದು ನನಗೆ ಅತ್ಯಂತ ಪ್ರಿಯ, ಅದನ್ನು ಯಾರು ಪರಿಪಾಲಿಸ್ತಾರೋ ಅದು ನನಗೆ ತುಂಬ ಇಷ್ಟ ಆಗುವ ಅಂತ ಹೇಳಿ ಕೃಷ್ಣನೇ ಹೇಳಿದ್ದಾನೆ. ಆ ಮುಖೇನ ಗುರುಗಳು ಅದನ್ನು ಮಾಡಿ ಎಲ್ಲರಿಗೂ ಕೃಷ್ಣನ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಅಂದರೆ ಮಾಡಲಿಕ್ಕೆ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ಪೂಜೆಯನ್ನು ಮಾಡುವುದು, ನಾವು ಲೋಕದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ, ಅದು ಅಷ್ಟಕ್ಕೆ ಮೀಸಲಾಗದೆ ಜನರ ಒಂದು ಇದರ ಪರ್ಯಾಯದಲ್ಲಿ ಪಾಲ್ಗೊಳ್ಳುವಿಕೆ, ಅವರು ಬಂದು ಗೀತೆಯನ್ನು ಕೊಟ್ಟು
ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಆ ರೀತಿಯಾಗಿ ನಮ್ಮ ಪೂಜೆ ಎಲ್ಲ ಜನರು ಕೂಡ ಕೂಡಿಕೊಂಡು ನಾವು ಅದರ ಇಡೀ ಅವರ ಅರ್ಪಿಸಿದ ಎಲ್ಲ ಗೀತೆಯ ಪುಸ್ತಕಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವಂಥದ್ದು ಅವಕ್ಕೇನ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಒಂದು ಇಡೀ ಒಂದು ಪರ್ಯಾಯವೇ ನಡೆದಿದೆ. ಪರ್ಯಾಯದ ಒಂದು ಕೊನೆಯ ಕೆಲವು ದಿನಗಳಲ್ಲಿ ನಾವು ಕೂಡ ಭಗವಂತ ನಿತ್ಯದಲ್ಲಿಯೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಬೇಕು, ಲೋಕ ಸುಭೀಕ್ಷೆ ಆಗಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿಯೇ ನಮ್ಮ ಎಲ್ಲ ಪೂಜೆಗಳು ಸನ್ಯಾಸಿಗಳಿಗೆ ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಉಪಾಸನೆ ಪಾರ್ಥಕ್ಕಾಗಿ ನಾವು ಯಾವುದನ್ನು ಪ್ರಾರ್ಥನೆ ಮಾಡುವಂತಿಲ್ಲ, ನಾವು ಮಾಡುವುದಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಕೃಷ್ಣ ಅನುಗ್ರಹ ಆಗಲಿ, ಎಲ್ಲರೂ ಈ ಸನ್ನಿಧಾನಕ್ಕೆ ಬನ್ನಿ, ಕೃಷ್ಣ ಸನ್ನಿಧಾನಕ್ಕೆ ಬನ್ನಿ, ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಕೃಷ್ಣ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿ ಅಂತ ಕೃಷ್ಣಮೂರ್ತಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇದ್ದೆ. ಇದಿಷ್ಟು ನಮ್ಮ ಭಕ್ತಿಯ ಮಠದ ಕಿರಿಯ ಶ್ರೀಗಳ ಮನದಾಳದ ಮಾತು. ಶ್ರೀಗಳಿಗೆ ವಂದಿಸುತ್ತಾ ಎರಡು ಮಾತುಗಳನ್ನು ವಿಸುತ್ತಿದ್ದೇನೆ.